ಬಾಗಲಕೋಟೆ ಜಿಲ್ಲೆ ಶ್ರೀ ವಿಜಯ ಮಹಾಂತೇಶ ಸಹಕಾರ ಬ್ಯಾಂಕನಿ ಹುನಗುಂದದ ಸನ್ 2025ರಿಂದ 2030ರವರೆಗಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ದಿನಾಂಕ ಜನವರಿ 19, 2025ರಂದು ಜರುಗುವ ಚುನಾವಣೆಯಲ್ಲಿ 19 ಸ್ಥಾನಗಳಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸಾಮಾನ್ಯ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಇಳಕಲ್ಲ ತಾಲೂಕಿನ ಕೆಲೂರ ಗ್ರಾಮದ ಪರಸಪ್ಪ ಜ್ಞಾನಪ್ಪ ದಿಡ್ಡಿಮನಿ ಉರ್ಫ್ ದಿಡ್ಡಿ ಬಾಗಿಲುರಿಂದ ಬ್ಯಾಂಕಿನ ಷೇರು ಮತದಾತ ಬಾಂಧವರಲ್ಲಿ ದಿನಾಂಕ ಜನವರಿ 10, 2025ರಂದು ಅಪರಾಹ್ನ 12 ಗಂಟೆಗೆ ಮತಯಾಚನೆಗಾಗಿ ಖಾಸಗಿ ಹೋಟೆಲೊಂದರಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಅಭ್ಯರ್ಥಿ ಪರಸಪ್ಪ ಹಾಗೂ ಹಿರಿಯ ಮುಖಂಡರಾದ ಬಾಬುಗೌಡ ವೆಂಕನಗೌಡ ಪಾಟೀಲರು ಮಾತನಾಡಿ, ಅಭ್ಯರ್ಥಿ ಪರಸಪ್ಪರು ತಾಲೂಕಾ ಪಂಚಾಯತ ಸದಸ್ಯರಾಗಿ ಮತ್ತು ಅವರ ಧರ್ಮಪತ್ನಿ ಕೆಲೂರು ಗ್ರಾಮ ಪಂಚಾಯತ ಅಧ್ಯಕ್ಷರಾಗಿ ಜನಸೇವೆ ಜನಾರ್ದನ ಸೇವೆಯೆಂದು ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಸ್ವಂತ ಖರ್ಚಿನಲ್ಲಿ ಅನೇಕ ಸಾರ್ವಜನಿಕ ಮತ್ತು ಸಮಾಜಪರ ಸೇವೆಗೈದಿದ್ದಾರೆ. ಮತ್ತೊಂದೆಡೆಡೆ ಕಳೆದ 2015ರ ಚುನಾವಣೆಯಲ್ಲಿ ಅಲ್ಪಮತಗಳ ಅಂತರದಿಂದ ಪರಾಭವಗೊಂಡಿದ್ದಿದೆ. ಹಾಗಾಗಿ ಬ್ಯಾಂಕಿನ ಸರ್ವೋತ್ಮುಖಾಭಿವೃದ್ಧಿಗೆ ಹಾಗೂ ಸಮಸ್ತ ಬ್ಯಾಂಕಿನ ಷೇರು ಮತದಾತ ಬಾಂಧವರ ಹಿತಪರ ಸೇವೆಗೆ ಮತದಾತರು ತಮ್ಮ ಅಮೂಲ್ಯವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ಮನವಿ ಮಾಡಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಬೆಂಬಲಿಗ ಮುಖಂಡರಾದ ಹನುಮಂತ ಪಿಘಂಟಿ, ವೀರಭದ್ರಯ್ಯ ಹಡಗಲಿಮಠ, ಸಂಗಮೇಶ ಸಂಗಮದ, ಮಲ್ಲಿಕಾರ್ಜುನೆಂಚಲುವಾದಿರು ಉಪಸ್ಥಿತರಿದ್ದರು. ಲೋಕನಾಯಕ್, ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ತಾಲೂಕ್ ಪಂಚಾಯತಿ ಸದಸ್ಯನಾಗಿ ನಾನು 20 ವರ್ಷದಿಂದ ಈ ಜನರ ಸೇವೆ ಮಾಡ್ಕೊತ ಪ್ರತಿಯೊಂದು ನನ್ನ ಪತ್ನಿ ಅಂತ ನನ್ನ ಹೆಂಡತಿ ಆದಂಥ 5ನೇ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ 2 ಸಲ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟರಾಗಿ ಪ್ರತಿಯೊಂದು ಕೆಲಸ ಯಾರದೇ ಇಂಥದ್ದು ಇವತ್ತು ಮಾಡ್ಬೇಕಪ್ಪ ಅಂತಂದ್ರೆ ನಾನು ಯಾವುದೂ ಗ್ರಾಂಟ್ ನೋಡ್ಲಾರ್ದ ನಾನು ಸ್ವಂತ ಶ್ರಮದಾನ ಮಾಡಿ ಆ ಕೆಲಸ ನೀಗಿಸುವಂಥ ಸಮರ್ಥ್ಯ ನಾನು ಮಾಡೀನಿ. ಎಲ್ಲರ ಕಡೆ ಹೌದು ಅನ್ನಿಸ್ಕೊಳಂತ ಇವತ್ತು ಊರ ಅಭಿವೃದ್ಧಿ ಮಾಡ್ಬೇಕಾದ್ರೆ ಇವತ್ತು ತಳಿಕೆರೆ ಗ್ರಾಮದಲ್ಲಿ ಇವತ್ತು ಕೆಲವರು ಪಂಚಾಯತಿ ವ್ಯಾಪ್ತಿಯೊಳಗೆ ಇವತ್ತು ಪಂಚಾಯತಿ ಕಟ್ಟಿಸ್ಬೇಕಾದ್ರೆ ಬೀಳ್ಬಿದ್ದಿತ್ತು. ಅಂಥ ಪಂಚಾಯತಿ ನಮ್ಮ ಜಿಲ್ಲಾದಾಗ ಇಲ್ಲಾರ್ದಂಥ ಪಂಚಾಯತಿ ಕಟ್ಟಿಸಿ ಅಭಿವೃದ್ಧಿ ಮಾಡಿ ನನ್ನ ಗ್ರಾಮದೊಳಗೆ ಹೌದು ಅನ್ನಿಸ್ಕೊಳಂಥ ಕೆಲಸ ನಾನು 5 ಬೇರೆ ಸದಸ್ಯರಾಗಿ ನನ್ನ ಹೆಂಡತಿ ಆರಿಸಿ ಬಂದು 2 ಸಲ ಪ್ರೆಸಿಡೆಂಟರಾಗಿದ್ದಾರೆ. ನಾನು ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಜನರ ಸೇವೆ ಸದಾಕಾಲೂ ನನ್ನ ವ್ಯವಹಾರ ಮಾಡ್ಕೊತ ನನ್ನ ವ್ಯವಹಾರದಾಗ ದುಡಿದಂಥ ಸಂಪಾದನೆಯೊಳಗೆ ನಾನು ಜನರ ಸೇವೆ ಮಾಡೀನಿ. ಯಾರ್ದು ಪ್ರತಿಯೊಬ್ಬರನ್ನು ಕೇಳಿದರೂ ಪರಸಪ್ಪ ಇಂಥ ಮನುಷ್ಯ ಅಲ್ಲ, ಇವತ್ತು ಹೌದಂತ ಕೆಲಸ ಮಾಡ್ಯಾನ. ಹಗಲಿ ರಾತ್ರಿ ದುಡ್ದು ತನ್ನ ಸ್ವಂತ ರೊಕ್ಕದಿಂದ ಕೆಲಸ ಮಾಡಿ ಊರು ಅಭಿವೃದ್ಧಿ ಮಾಡಿ ಹೌದು ಅನಿಸ್ಕೊಂಡಾನ. ತನ್ನ ಜಿಲ್ಲಾದಾಗ ಇಲ್ಲಾರ್ದಂಥ ಊರು ಇವತ್ತು ತಳಿಕೇರಿ ಬಂದರೆ ಈ ಗ್ರಾಮದಾಗ ಎಷ್ಟು ಅಭಿವೃದ್ಧಿ ಮಾಡ್ಯಾನಪ್ಪ ಒಬ್ಬ ಮನುಷ್ಯ ಅನಿಸ್ಕೊಳೋಂಥ ಕೆಲಸ ಮಾಡಿದಂಥ ಪರಸಪ್ಪ ಎಲ್ಲರೂ ಜನರ ಬಾಯಾಗಿದ್ದಂಥವು. ಅದಕ್ಕೆ ನಾನು ಈಗ 10 ವರ್ಷದಿಂದ ನಾನು ಇದೇ ಮಹಾಂತೇಶ ಬ್ಯಾಂಕಿಗೆ ನಿಂತು ನಾನು ಸ್ವಲ್ಪ 100 ಚಿಲ್ಲರ ಓಟದಿಂದ ಪರಾಭವಗೊಂಡಿದ್ದೇನೆ. ಅದಕ್ಕೆ ನಾನು ಮತ್ತೆ ಹೊಳ್ಳಿ ಪುನಃ ಈ ಮಹಾಂತೇಶ ಬ್ಯಾಂಕಿನಿಂದ ನಿಂದಿರ್ಬೇಕಂತ ನಾನು ಜನರ ಸೇವೆ ಮಾಡ್ಬೇಕಂತ ನನಗೆ ಎಲ್ಲರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಸದಾಕಾಲ ಇವತ್ತು ನಾನು ಅವರಿಗೆ ಸದಾ ಅವ್ರಿಗೆ ಸೇವೆ ಮಾಡ್ಬೇಕಂತೇಳಿ ಕೃತಜ್ಞತೆ ಸಲ್ಲಿಸಿ ನನಗೆ ಆಶೀರ್ವಾದ ಮಾಡಲಿ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು. ಅದಕ್ಕೆ ನಾನು ಹೊಳ್ಳಿ ಯಾವುದೇ ಒಂದು ಕುಂದುಕೊರತೆ ಬರಲಾರ್ದಂಗೆ ಆ ಬ್ಯಾಂಕಿನ ಇವತ್ತು ಆ ಬ್ಯಾಂಕಿಗೆ ಕುಂದು ಬರಲಾರ್ದಂಗೆ ನೋಡಿಕೊಂಡು ನಾನು ಎಷ್ಟು ನನಗೆ ಸಾಧ್ಯ ಆಗುತ್ತೆ ಅಷ್ಟು ಜನಸೇವೆ ಮಾಡ್ಬೇಕಂತೇಳಿ ನಾನು ನಿರ್ಧಾರ ಮಾಡಿ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಅಂತೇಳಿ ನಾನು 2 ಮಾತು. ನಿಮ್ಮ ಧರ್ಮಪತ್ನಿಯವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದು ಯಾವ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ? ಕೆಲೂರು ಪಂಚಾಯತಿಗೆ. ಎಷ್ಟು ವರ್ಷದ ಅನುಭವ ಇತ್ತು ರಾಜಕೀಯ? 5 ವರ್ಷ, 25 ವರ್ಷದಿಂದ. 25 ವರ್ಷ. ಇದು ನೀವು ಎಷ್ಟನೇ ಬಾರಿ ಈಗ ಸ್ಪರ್ಧೆ ಮಾಡಕತ್ತೀರಿ? ಇದಕ್ಕೆ 2ನೇ ಬಾರಿ. ಹಾಂ, ಅಂದ್ರೆ 100 ಚಿಲ್ಲರಿಂದ ಅಂತರದಿಂದ ಸೋತಿದ್ರಿ. ಹೌದು. ಈ ಬಾರಿ ಎಷ್ಟು ಮತಗಳಿಂದ ನೀವು ಅಂತರದಿಂದ ಗೆಲ್ಲಬಹುದು ಅನ್ನೋ ವಿಶ್ವಾಸ ಇತ್ತು? ಅದನ್ನು ನಾವು ಈಗ 5,000 ಮತಗಳ ತೊಗೊಂಡು ನಾನು ಗೆಲ್ಲಬೇಕಂತ ನಾನು ನಿರ್ಧಾರ ಮಾಡಿದೆ. ನಿರೀಕ್ಷೆ ಮಾಡಿದೆ? ನಿರೀಕ್ಷೆ ಮಾಡಿ. ಈಗ ನಿಮ್ಮದೇ ಆದಂಥ ಒಂದು ಈಗ ಈ ರಾಜಕೀಯ ವ್ಯವಸ್ಥೆ ಒಳಗೆ ಏಕಾಂಗಿಯಾಗಿ ಹೋರಾಟ ಮಾಡಿ ಗೆಲ್ಲುವಂಥ ವಿಶ್ವಾಸ ಯಾವ ರೀತಿ ನೀವು ಅದನ್ನು ಹೋರಾಟದ ಮೂಲಕ ಮುಂದೆ ಹೊರಿಸ್ತೀರೋ ಅಥವಾ ಏನು ಯಾವುದರ ಒಂದು ಗುಂಪು ಒಂದು ಬೆಲ್ಟ್ ಇದ್ರ ಮುಖಾಂತರ ಏನಾದ್ರು ಮಾಡುವಂಥ ನಿರ್ಧಾರ? ಏನೂ ಇಲ್ಲ, ನಾನು ಏಕಾಂಗಿ ಸ್ಪರ್ಧೆ ಮಾಡಿ ಗೆಲ್ಲಬೇಕಂತ ನಿರ್ಧಾರ ಮಾಡಿ ಹೌದು. ಯಾವುದು
ಬೆಲ್ಟ್ನಾಗೆಲ್ಲ ಯಾರ್ದು ನನಗೆ ಅವಶ್ಯಕತೆ ಇಲ್ಲ. ಈಗ ಇದು 2ನೇ ಸಾರಿ ಹೌದು, 2ನೇ ಸರಿ. ಮತ್ತೆ ಯಾರು ನಿಮ್ಮ ಇದು ಸಂಬಂಧ ನಿಂತಾರೇನ್ರಿ? ಯಾರು ನಿಂತಿಲ್ಲ. ಅಲ್ಲಿ ಈ ಸರಿ ಅಲ್ಲ ಹೇಳಕತ್ತಿದ್ದು ಹಾಂ, ಇಲ್ಲ, ಹಿಂದೂ ನಿಂತಿಲ್ಲ. ಈ ಹಿಂದೂ ನಿಂತಿಲ್ಲ. ಇಲ್ಲ, ಇದೇ ಪ್ರಥಮ. ಹೌದು. ಏನಂತಂದ್ರಿ? ಪರ್ಸಪ್ಪ ಜ್ಞಾನಪ್ಪ ದಿಡ್ಡಿ ಉರ್ಫ್ ದಿಡ್ಡಿ ಮಣಿ. ದಿಡ್ಡಿ ಮನೆ. ಹಾಂ, ಪರ್ಸಪ್ಪ ಜ್ಞಾನಪ್ಪ ದಿಡ್ಡಿ ಮಣಿ. ಹಾಂ, ಯಾವ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ರಿ ಈಗ? ನಾವು ಜನರಲ್ ಸಾಮಾನ್ಯ. ಸಾಮಾನ್ಯ ಕರೆ. ಹೌದು. ಪರ್ಸಪ್ಪ ಜ್ಞಾನಪ್ಪ ದಿಡ್ಡಿ ಮಣಿ ಉರ್ಫ್ ದಿಡ್ಡಿ ಬಾಗಿಲ. ದಿಡ್ಡಿ ಬಾಗಿಲು. ಹ್ಞೂ, ಧನ್ಯವಾದಗಳು. ದಿಡ್ಡಿ ಬಾಗಿಲು ಇವ್ರದ್ದು ಕಾರ್ಯ ಹೇಳಬೇಕಂತಂದರೆ, ತಾಲೂಕು ಪಂಚಾಯತಿ ಸಣ್ಣ ಒಬ್ಬ ರೈತನ ಮಗ ಇವತ್ತಿನ ದಿನದಾಗ ಹಲವಾರು ಬಹಳ ಕೆಲಸ ಮಾಡಿದ್ದಾರೆ. ತಾಲೂಕು ಪಂಚಾಯತಿ ಹಾಗೂ ಪಂಚಾಯತಿ ವತಿಯಿಂದ ಸ್ವಂತ ಖರ್ಚು ಮಾಡಿ ಕಾರ್ಯಗಳನ್ನು ಊರಾಗ ಚರಂಡಿಯನ್ನು, ಆಮೇಲೆ ಮುದುಕರ ಪಗಾರ, ಒಟ್ಟು ಸರ್ಕಾರಿ ಕೆಲಸ ತನ್ನ ಸ್ವಂತ ಮಾಡಿದ್ದು ನಾವು ಕಣ್ಣಾರೆ ನೋಡೇವು. ಆದರೆ ಇವನಂಥ ವ್ಯಕ್ತಿ ಜನರನ್ನ ಯಾರೂ ನೋಡಿಲ್ಲ ನಾವು. ಅವಾಗ ಕೇಳಿದ್ರೆ ಆಯ್ತಪ್ಪ ಬಂದ್ಬಿಟ್ಟು ನನ್ನ ಗಾಡ್ಯಾಗ ಹತ್ತು, ನೀನು ಕೆಲಸ ಮಾಡಿಕೊಡ್ತೀನಿ ಅನ್ನೋ ಅಭಿಪ್ರಾಯ ಇವಂದದ. ಆದರೆ ಇಂಥವ್ರು ಬ್ಯಾಂಕಿನಾಗ ಆದ್ರೆ ನಮಗೆ ಜನರಿಗೆ, ರೈತರಿಗೆ ಒಳ್ಳೆಯದಾಗತ್ತಂತ ನಾನು ಒಂದೆರಡು ಮಾತುಗಳನ್ನು